ಇದೇ 3 ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಕಿಂಗ್ ಕಾಂಗ್ ತರ ಮೆರಿತಿದ್ದ ನಮ್ಮ ಡಿ ಬಾಸ್ ಅವರು ಆ ಪವಿ ಆಂಟಿ ಸವಾಸ ಮಾಡಿ ಪರಪ್ಪನ ಅಗ್ರಹಾರ ಸೇರ್ಕೊಂಡ್ರು. ಇವತ್ತಲ್ಲ ನಾಳೆ ನಮ್ಮ ಡಿ ಬಾಸ್ ಅವರಿಗೆ ಬೇಲಾಗುತ್ತೆ ಅಂತ ಹಗಲು ರಾತ್ರಿ ಡಿ ಬಾಸ್ ಅವರ ಜಪ ಮಾಡ್ತಿದ್ದ ಅವರ ಅಭಿಮಾನಿಗಳ ಪಾಲಿಗೆ ಇವತ್ತು ಕರಾಳ ದಿನ. ಯಾಕಂದ್ರೆ ಡಿ ಬಾಸ್ ಅವರ ಬೇಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಆಗಿದೆ. ಇನ್ನೂ 1 ವರ್ಷ ನಮ್ಮ ಡಿ ಬಾಸ್ ಅವರು ಬೇಲ್ಗೆ ಅರ್ಜಿ ಹಾಕಂಗಿಲ್ಲ. ನನಗೆ ಬೇಲ್ ಕೊಡಿ ಸ್ವಾಮಿ, ಜೈಲಲ್ಲಿ ನನಗೆ ಇರೋಕ್ಕಾಗ್ತಿಲ್ಲ, ನನಗೆ ಆರೋಗ್ಯ ಸಮಸ್ಯೆ ಇದೆ, ಸಹ ಕೈದಿಗಳು ಬಾಯಿಗೆ ಬಂದಂಗೆ ಬೈತಾವ್ರೆ, ನನ್ನ ಸಿನಿ ಕೆರಿಯರ್ ಮಟೇಶ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಮ ಡಿ ಬಾಸ್ ಅವರು ಸುಪ್ರೀಂ ಕೋರ್ಟ್ಗೆ ಬೇಲ್ ಅರ್ಜಿ ಹಾಕೊಂಡಿದ್ರು. ಆ ಬೇಲ್ ಅರ್ಜಿನ ಕೂಲಂಕುಷವಾಗಿ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪರ್ದಿವಾಲಾ ವಿಜಯ್ ಬಿಷ್ಣೋಯಿ ಅವರ ಪೀಠ 1 ವರ್ಷದ ಒಳಗೆ 60 ಸಾಕ್ಷಿಗಳ ವಿಚಾರಣೆ ನಡೆಸಿದ ಬಳಿಕ ನಮ್ಮ ಡಿ ಬಾಸ್ ಅವರು ಮತ್ತೊಮ್ಮೆ ಬೇಲ್ ಅರ್ಜಿ ಹಾಕೊಳ್ಬಹುದು. ಜೈಲು ಮ್ಯಾನ್ಯಲ್ ಪ್ರಕಾರ ಎಲ್ಲಾ ಆರೋಪಿಗಳಿಗೆ ಏನ್ ಸೌಲಭ್ಯ ಕೊಡ್ತಿದ್ದೀರೋ ಅದೇ ಸೌಲಭ್ಯಗಳನ್ನು ನಮ್ಮ ಡಿ ಬಾಸ್ ಅವರಿಗೆ ಕೊಡಿ ಅಂತ ಹೇಳಿ ಬೇಲ್ ರಿಜೆಕ್ಟ್ ಮಾಡಿದ್ದಾರೆ. ಇನ್ನೂ 1 ವರ್ಷ ನಮ್ಮ ಡಿ ಬಾಸ್ ಅವರು ಜೈಲಲ್ಲೇ ಇರಬೇಕಾಗುವ ಪರಿಸ್ಥಿತಿ ಬಂದಿದೆ. ಈ ಪ್ರಪಂಚದಲ್ಲಿ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಡಿ ಬಾಸ್ ಅವರನ್ನು ಬಿಡಿಸ್ಕೊಳ್ ಬರಕ್ಕೆ ದೇಶದಲ್ಲಿರುವ ಟಾಪ್ 1 ಲಾಯರ್ಗಳು ಪ್ರಯತ್ನ ಪಟ್ಟರು ಕೂಡ ನಮ್ಮ ಡಿ ಬಾಸ್ ಅವರಿಗೆ ಒಂದು ಬೇಲ್ ಕೊಡ್ಸಕ್ಕೆ ಆಗ್ತಿಲ್ಲ. ಕಾಂಜಿ ಪಿಂಜಿ ಪಾಯಿಂಟ್ ಗಳ ಮೇಲೆ ಬೇಲ್ ಅರ್ಜಿ ಹಾಕೊಂಡಿದ್ದಾರೆ. ವಾದ ಮಾಡಿದ ಆ ಪಾಯಿಂಟ್ ಗಳ ಮೇಲೆ ವಾದ ಮಾಡಿದ ನಮ್ಮ ಡಿ ಬಾಸ್ ಅವರ ಲಾಯರ್ ಸಂಪೂರ್ಣವಾಗಿ ಸೋತೋಗಿದ್ದಾರೆ ಅಂತಾನೆ ಹೇಳ್ಬಹುದು. ಈ ಪುಟ್ ಲಾಯರ್ ಗಳು ಎಲ್ಲ ಸೇರ್ಕೊಂಡು ನಮ್ಮ ಡಿ ಬಾಸ್ ಅವರ ಹತ್ರ ದುಡ್ಡು ಕೇಳ್ತಿದ್ದಾರೆ ವಿನಃ ಒಂದು ಬೇಲ್ ಕೊಡ್ಸಕ್ಕೆ ಇವ್ರ ಕೈಲಿ ಆಗ್ತಿಲ್ಲ. ಒಂದು ಕಾಲದಲ್ಲಿ ನಮ್ಮ ಡಿ ಬಾಸ್ ಅವರು ಓದಲ್ಲಿ ಬಂದಲ್ಲಿ ಜನಸಾಗರ, ಅಭಿಮಾನಿಗಳ ಜೈಕಾರ, ಆನೆ ನಡೆದಿದ್ದೇ ದಾರಿ ಎಂಬಂತೆ ಡಿ ಬಾಸ್ ಅವರು ಇದ್ರು. ಇಡೀ ಕನ್ನಡ ಚಿತ್ರರಂಗ ಒಂದ್ ಕಡೆ ಇದ್ರೆ ನಮ್ಮ ಡಿ ಬಾಸ್ ಅವರೇ ಇನ್ನೊಂದು ಕಡೆ ಇದ್ರು. ಆ ಪವಿ ಆಂಟಿ ಸವಾಸ ಮಾಡಿ ಡಿ ಬಾಸ್ ಅವರ ಕೆರಿಯರ್ ಎಂಡ್ ಆಯ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.